ಎಲ್ಲ ಆತ್ಮೀಯ 7ನೇ ತರಗತಿಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಆನ್ಲೈನ್ ತರಗತಿಗೆ ಹಾರ್ದಿಕವಾದಂತಹ ಸ್ವಾಗತ. ಇವತ್ತು ಒಂದು ಇತಿಹಾಸ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ಅಧ್ಯಾಯ ಯಾವಪ್ಪ ಅಂತಂದ್ರೆ ನಾಯಕರು, ಪಾಳೆಗಾರರು ಮತ್ತು ನಾಡಪ್ರಭುಗಳು. ಇವರು ಒಬ್ಬ ಸಾಮ್ರಾಜ್ಯದ, ಬೃಹತ್ ಸಾಮ್ರಾಜ್ಯದ ರಾಜನ ಅಧಿಪತ್ಯವನ್ನ, ಸಾರ್ವಭೌಮತ್ವವನ್ನ ಒಪ್ಪಿಕೊಂಡು ಅವನ ಅಧೀನದಲ್ಲಿ ಅವನಿಗೆ ಕಪ್ಪಕಾಣಿಕೆಯನ್ನು ಸಲ್ಲಿಸುವುದರ ಮುಖಾಂತರ ಆಗಿರಬಹುದು ಮತ್ತು ಅವನಿಗೆ ಸಹಾಯ ಮಾಡುವ ಮುಖಾಂತರ ಇವರು ಆ ಒಂದು ಸಾಮ್ರಾಜ್ಯದ ಒಂದು ಅಧೀನಕ್ಕೆ ಒಳಪಟ್ಟಂತಹ ಹಲವಾರು ಸಾಮ್ರಾಜ್ಯಗಳು ನಮ್ಮ ಕನ್ನಡ ನಾಡಿನೊಳಗ ಇದ್ವು. ಅಂತಹ ಪ್ರಮುಖ ಮನೆತನಗಳ ಸಾಲಿನಲ್ಲಿ, ವಂಶಗಳ ಸಾಲಿನಲ್ಲಿ ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ನಾಯಕರು, ಪಾಳೆಗಾರರು ಮತ್ತು ನಾಡಪ್ರಭುಗಳು ಯಾವೆಲ್ಲ ರೀತಿಯಾಗಿ ಇವರು ಸ್ವತಂತ್ರವನ್ನ ಘೋಷಣೆ ಮಾಡಿಕೊಂಡು ರಾಜ್ಯದ ಅಧಿಕಾರವನ್ನು ನಡೆಸಿದ್ರು ಹಾಗೂ ಯಾವೆಲ್ಲ ರಾಷ್ಟ್ರಗಳ ಜೊತೆಗೆ ಅಥವಾ ಯಾವೆಲ್ಲ ಸಾಮ್ರಾಜ್ಯಗಳ ಜೊತೆಗೆ ದಿಗ್ವಿಜಯವನ್ನು ಸಾಧಿಸಿದ್ರು, ಯಾವೆಲ್ಲ ಅರಸರನ್ನ ಸೋಲಿಸಿ ಸಾರ್ವಭೌಮತೆಯನ್ನ ಸಾಧಿಸಿದ್ರು, ಅಂತಹ ಹಲವಾರು ಅಂಶಗಳ ಕುರಿತಾಗಿ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ಹಾಗಾದ್ರೆ ಈ ಒಂದು ಹೊಸ ಅಧ್ಯಾಯ ಏನನ್ನ ಹೇಳಕ್ ಹೊರಟದ, ಈ ಪಾಠದ ಪರಿಚಯ ಏನಂತಂದ್ರೆ ವಿಜಯಪುರ, ಕೆಳದಿ ಮತ್ತು ಮೈಸೂರು, ವಿಜಯಪುರ ರಾಜ್ಯ ಕೊನೆಗೊಂಡ ಬಳಿಕ ಕರ್ನಾಟಕದ ಬಹುಭಾಗ ಏನಾಯ್ತಪ್ಪ ಅಂತಂದ್ರೆ ಮೊಘಲರು ಮತ್ತು ಮರಾಠರು ಆಳ್ವಿಕೆಯನ್ನ ನಡೆಸಿದ್ರು. ಯಾವಾಗ ಈಗ ಬಹುಮನಿ ಶಾಹಿ ಸುಲ್ತಾನ ರಾಜ್ಯ ವಿಂಗಡಣೆ ಆಗಿ ಅಲ್ಲಿ ವಿಜಯಪುರದ ಆದಿಲ್ಶಾಹಿ ಮನೆತನ ಆಳ್ವಿಕೆ ಮಾಡಿತು. ಈ ವಿಜಯಪುರದ ಆದಿಲ್ಶಾಹಿ ಮನೆತನದ ನಂತರ ಈ ಕರ್ನಾಟಕದ ಬಹುಪಾಲು ಭಾಗಗಳನ್ನ ಆಳ್ವಿಕೆ ಮಾಡಕ ಪ್ರಯತ್ನ ಪಟ್ಟಂತಹ ಮನೆತನಗಳು, ಅದರಲ್ಲಿ ಪ್ರಮುಖವಾಗಿ ಮೊಘಲರಾಗಿರಬಹುದು ಮತ್ತು ಮರಾಠರಾಗಿರಬಹುದು. ಇವರು ನಿರಂತರವಾಗಿ ಕರ್ನಾಟಕದ ಕರುನಾಡಿನ ಅನೇಕ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡ್ತಾರೆ. ಬಿಜಾಪುರದ ಸುಲ್ತಾನರು ಪತನದ ನಂತರ ಮರಾಠರು ಏನ್ ಮಾಡಿದಪ್ಪ ಅಂತಂದ್ರೆ ಈ ಕಡೆ ಯಾವ ಭಾಗ ಅಂತಂದ್ರೆ ಕರ್ನಾಟಕದ ದಕ್ಷಿಣ ಭಾಗದ ಕಡೆಗೆ ಅತ್ಯಂತ ಪರಿಣಾಮಕಾರಿಯಾಗಿ ದಾಳಿಯನ್ನ ಮಾಡಿ ಅಲ್ಲಿರ್ತಕ್ಕಂಥ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಳೋದ್ರೊಳಗ, ಸಂಪತ್ತನ್ನ ದೋಚೋದ್ರೊಳಗ ಇವರೇನ್ ಮಾಡ್ತಾರೆ ತಮ್ಮ ಬಹುಪಾಲನ್ನ ಇಟ್ಟಿದ್ರು. ಹೀಗಾಗಿ ಮರಾಠರು ಮತ್ತು ಮೊಘಲರು ಆಡಳಿತ ನಡೆಸಿ ಇದರ ಮೇಲಾಟದ ನಡುವೆ ತಮ್ಮ ರಾಜ್ಯಗಳನ್ನು ಸ್ವತಂತ್ರವಾಗಿ ಉಳಿದುಕೊಂಡ ಕೆಳದಿ, ಮೈಸೂರು ರಾಜ್ಯಗಳು ವಿಜಯನಗರದ ಪರಂಪರೆಯನ್ನ ತಮ್ಮ ಪ್ರದೇಶದಲ್ಲಿ ಮುಂದುವರಿಸಿಕೊಂಡು ಬಂದವು. ಇವಲ್ಲದೆ ಚಿತ್ರದುರ್ಗ ಆಗಿರಬಹುದು, ಸುರಪುರ, ಯಲಹಂಕ ಮುಂತಾದ ಪಾಳೆಪಟ್ಟಗಳು ಬೆಳೆದವು. ಯಾವೆಲ್ಲ ರೀತಿಯಾಗಿ ಬದಲಾವಣೆಯನ್ನ ಹೊಂದ್ಕೊಂಡು ಬಂತು ಇಲ್ಲಿ ಇತಿಹಾಸದ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಮರಾಠರಾಗಲಿ ಅಥವಾ ಮೊಘಲರಾಗಲಿ ದಾಳಿಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಅನೇಕ ಚಿಕ್ಕ ಪುಟ್ಟ ಮನೆತನಗಳು ಕರ್ನಾಟಕದಲ್ಲಿ ಇದ್ವು. ಇವು ವಿಜಯನಗರಕ್ಕೆ ಸಂಬಂಧಪಟ್ಟಂತಹ ವಿಜಯನಗರದ ಸಾರ್ವಭೌಮತೆಯನ್ನ ಪಡ್ಕೊಂಡ್ರು. ಹೀಗಾಗಿ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿರ್ತಕ್ಕಂತಹ ಹಲವಾರು ಪಾಳೆಯಪಟ್ಟುಗಳು ಅಂದ್ರೆ ವಂಶಗಳು ಅಂತ ಕರಿತೀವಲ್ಲ, ಅವು ಏನಪ್ಪಾ ಅಂತಂದ್ರೆ ಈ ನಾಯಕರಾಗಿರ್ಬೋದು, ಪಾಳೆಗಾರರಾಗಿರ್ಬೋದು ಮತ್ತು ನಾಡಪ್ರಭುಗಳು ಇವರು ವಿಜಯನಗರದ ಸಾರ್ವಭೌಮತೆಯನ್ನು ಒಪ್ಪಿಕೊಂಡು ಅವರ ಅಧೀನದಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಮನೆತನಗಳು ಅಂತ ತಿಳ್ಕೊಂಡು ಏನ್ ಮಾಡಬಹುದು ಅಂದ್ರೆ ನಾವು ಕರಿಬಹುದು. ಇಲ್ಲಿ ಈ ಪಾಠಗಳಲ್ಲಿ ನಾವು ಕೆಳದಿಯ ನಾಯಕರಾಗಿರ್ಬೋದು, ಕೆಳದಿಯ ನಾಯಕರು, ಚಿತ್ರದುರ್ಗದ ಪಾಳೆಗಾರರು ಹಾಗೂ ಯಲಹಂಕದ ನಾಡಪ್ರಭುಗಳು, ಸುರಪುರ ನಾಯಕರ ಬಗ್ಗೆ, ಇವರ ಸಾಮ್ರಾಜ್ಯದಲ್ಲಿ ಬಂದಂತಹ ಅನೇಕ ವೀರ ಮಹಿಳೆಯರಾಗಿರಬಹುದು ಮತ್ತು ರಾಜರಾಗಿರಬಹುದು, ಇವರ ಸಾಧನೆಗಳ ಕುರಿತಾಗಿ ನಾವು ಏನ್ ಮಾಡಬಹುದು ಅಂತಂದ್ರೆ ಇವತ್ತಿನ ಒಂದು ಅವಧಿಯೊಳಗೆ ಅಧ್ಯಯನವನ್ನು ಮಾಡಬಹುದಾದ ಹಿರಿಯ ವೆಂಕಟಪ್ಪ ನಾಯಕ ಮತ್ತು ಶಿವಪ್ಪ ನಾಯಕ. ಇಲ್ಲಿ ಕೆಳದಿಯ ನಾಯಕರ ಸಾಲೊಳಗ ನಾವು ಹಿರಿಯ ವೆಂಕಟಪ್ಪ ನಾಯಕನನ್ನು ನೋಡ್ತೀವಿ. ಅದರ ಜೊತೆಗೆ ಈ ಕೆಳದಿಯ ನಾಯಕರಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಂತಹ ಶಿವಪ್ಪ ನಾಯಕನ ಅವನ ಸಾಧನೆಗಳ ಬಗ್ಗೆ ನೋಡ್ತೀವಿ. ರಾಣಿ
ಚಿತ್ರದುರ್ಗದ ರಾಜ ವೀರ ಮರ್ದನ ನಾಯಕನ ಶೌರ್ಯ ಮತ್ತು ಸಾಧನೆಗಳು, ಸುರಪುರದ ನಾಲ್ವಡಿ ವೆಂಕಟಪ್ಪ ನಾಯಕನ ಸಾಧನೆಗಳಾಗಿರಬಹುದು, ಯಲಹಂಕದ ನಾಡ ಪ್ರಭುಗಳಾದ 1ನೇ ಕೆಂಪೇಗೌಡ 2ನೇ ಕೆಂಪೇಗೌಡ ಇವರ ಸಾಧನೆಗಳನ್ನ ನಾವು ಏನ್ ಮಾಡಬಹುದು ಅಂತಂದ್ರೆ ಇವತ್ತಿನ ಒಂದು ಅವಧಿಯಲ್ಲಿ ಇವತ್ತಿನ ಈ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡಕ ಸಾಧ್ಯ. ಹಾಗಾದ್ರೆ ಮೊಟ್ಟ ಮೊದಲನೇ ಬಾರಿಗೆ ಪಾಠಕ್ಕೆ ಹೋಗೋಣ. ಮೊಟ್ಟ ಮೊದಲಿಗೆ ಬಂದವರೇ ಯಾರಪ್ಪ ಅಂತಂದ್ರೆ ನಾಯಕರು. ಯಾವ ನಾಯಕರು ಅಂತಂದ್ರೆ ಕೆಳದಿಯ ನಾಯಕರು. ಕೆಳದಿಯ ನಾಯಕರು 1409 ಕ್ರಿಸ್ತ ಶಕ ಸಾಮಾನ್ಯ ಶಕ 1499 ರಿಂದ 1763ರವರೆಗೆ ಕೆಳದಿಯ ನಾಯಕರು. ಕೆಳದಿ ಅಂತಕ್ಕಂಥ ಒಂದು ಪ್ರದೇಶ, ಅಲ್ಲಿರ್ತಕ್ಕಂಥ ನಾಯಕರು ಸಾಮಾನ್ಯ ಶಕ 1499 ರಿಂದ 1769ರವರೆಗೆ ಆಳ್ವಿಕೆಯನ್ನ ಮಾಡಿದಂತಹ ಒಂದು ಪುಟ್ಟ ಮನೆತನ ಯಾವುದಪ್ಪ ಅಂತಂದ್ರೆ ಕೆಳದಿಯ ನಾಯಕರು. ಈ ಕೆಳದಿಯ ನಾಯಕರು ಏನಾಗಿದ್ರು, ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿರತಕ್ಕಂಥ ಅನೇಕ ಚಿಕ್ಕ ಪುಟ್ಟ ರಾಜಮನೆತನಗಳ ಸಾಲಿನಲ್ಲಿ ಸೇರ್ತಕ್ಕಂತಹ ಒಂದು ಮನೆತನ ಯಾವುದಂತ ಕೇಳಿದರೆ ಅದು ಕೆಳದಿಯ ನಾಯಕರು. ಇವರನ್ನ ನಾಯಕರು ಅಥವಾ ನಾವು ಪಾಳೆಗಾರರು ಅಂತ ಕರೀತೀವಿ. ಇವರನ್ನ ನಾವು ನಾಯಕರು ಅಥವಾ ಪಾಳೆಯಗಾರರು, ಇವರನ್ನು ನಾಯಕರು ಅಂತ ಕರಿತೀವಿ ಮತ್ತು ಪಾಳೆಗಾರರು ಅಂತ ಕರಿತೀವಿ. ಪಾಳೆಗಾರರ ಶುದ್ಧ ಸೀಮೆಯನ್ನ ಪಾಳೆಪಟ್ಟು, ಏನು ಪಾಳೆಯ ಪಟ್ಟು, ಏನಿದು ಪಾಳೆಯ ಪಟ್ಟು ಅಂತಂದ್ರೆ ಪಾಳೆಗಾರರ ವಶದಲ್ಲಿರ್ತಕ್ಕಂತಹ ಪ್ರದೇಶವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಪಾಳೆಯ ಪಟ್ಟು. ಈ ಪಾಳೆಯ ಪಟ್ಟು ಅಂತಕ್ಕಂಥ ಹೆಸರು ಹೆಂಗ್ ಬಂತು ಅಂತಂದ್ರೆ ಪಾಳೆಗಾರರ ನಾಯಕರು, ಕೆಳದಿಯಲ್ಲಿರ್ತಕ್ಕಂತಹ ನಾಯಕರು ನಾವು ನಾಯಕರು ಅಂತ ಕರಿತೀವಿ ಮತ್ತು ಪಾಳೆಗಾರರು ಅಂತ ಕರಿತೀವಿ. ಪಾಳೆಗಾರ ಅಂತಂದ್ರೆ ಈ ಪಾಳೆಗಾರರ ವಶದಲ್ಲಿರ್ತಕ್ಕಂತಹ ಅನೇಕ ಪ್ರದೇಶವನ್ನ ಪಾಳೆಪಟ್ಟು ಎಂಬ ಹೆಸರಿನಿಂದ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಕರಿತೀವಿ. ಇವರ ಸೀಮೆಯನ್ನ ಪಾಳೆಪಟ್ಟು ಅಂತ ಕರಿತೀವಿ. ನಾಯಕರಲ್ಲಿ ಕೆಳದಿಯ ನಾಯಕರು ಮತ್ತು ಚಿತ್ರದುರ್ಗದ ನಾಯಕರು. ನಾಯಕರೊಳಗ ಪ್ರಸಿದ್ಧಿಯನ್ನು ಪಡೆದವರು ಯಾರಪ್ಪ ಅಂತಂದ್ರೆ ಕೆಳದಿಯ ನಾಯಕರು ಮತ್ತು ಚಿತ್ರದುರ್ಗದ ನಾಯಕರು ಪ್ರಸಿದ್ಧಿಯನ್ನ ಪಡೆದಂತವರು. ವಿಜಯನಗರ ಕಾಲದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಳದಿ ಸಾಮ್ರಾಜ್ಯ ಎಲ್ಲಿಪ್ಪ ಅಂತಂದ್ರೆ ವಿಜಯನಗರ ಕಾಲಾವಧಿಯಲ್ಲಿ ಎಲ್ಲಿ ಅಂತಂದ್ರೆ ಶಿವಮೊಗ್ಗದಲ್ಲಿ ಜಿಲ್ಲೆಯಲ್ಲಿ ಈ ಕೆಳದಿ ಸಾಮ್ರಾಜ್ಯ ಏನಾಯ್ತು 1499ರಲ್ಲಿ ಏನಪ್ಪಾ ಅಂತಂದ್ರೆ 1499ರಲ್ಲಿ ಈ ಕೆಳದಿಯ ಸಾಮ್ರಾಜ್ಯ ಎಲ್ಲಿ ಅಂತ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಕೆಳದಿಯಲ್ಲಿ ಈ ಕೆಳದಿ ಸಾಮ್ರಾಜ್ಯ ಏನಾಯ್ತಪ್ಪ ಅಂತಂದ್ರೆ ಸ್ಥಾಪನೆಗೊಂಡು ಸ್ವತಂತ್ರವನ್ನ ಘೋಷಿಸಿಕೊಂಡಿತು. ಮೊಟ್ಟ ಮೊದಲನೇದಾಗಿ ನೋಡೋದಾದ್ರೆ ಕೆಳದಿಯ ನಾಯಕರು ಅಥವಾ ಚಿತ್ರದುರ್ಗದ ನಾಯಕರು. ಈ ಕೆಳದಿಯ ನಾಯಕರು 1499 ರಿಂದ 1763ರವರೆಗೆ ಆಳ್ವಿಕೆಯನ್ನು ಮಾಡಿದ್ರು. ಕೆಳದಿಯ ನಾಯಕರನ್ನ ನಾವು ನಾಯಕರು ಅಂತ ಕರಿತೀವಿ ಮತ್ತು ಪಾಳೆಗಾರರು ಅಂತ ಕರಿತೀವಿ. ಇವರು ನಾಯಕರಪ್ಪ ಪಾಳೆಗಾರರು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿರ್ತಕ್ಕಂತಹ ರಾಜವಂಶಗಳು. ಈ ಕೆಳದಿ ಸಾಮ್ರಾಜ್ಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾಯ್ತಪ್ಪ ಅಂತಂದ್ರೆ 1499ರಲ್ಲಿ ಈ ಕೆಳದಿ ಸಾಮ್ರಾಜ್ಯ ಏನಾಯಿತು ಸ್ಥಾಪನೆಯಾಯಿತು. ಕೆಳದಿಯ ನಾಯಕರು ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡುಗಳನ್ನ ಆಳ್ವಿಕೆ ಮಾಡಿದ್ರು. ಏನು ಆಳ್ವಿಕೆ ಮಾಡ್ತಿದ್ರು ಅಂದ್ರೆ ಕರ್ನಾಟಕದ ಹಲವಾರು ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶ. ನಾವೀಗ ನೋಡ್ಕೋಬಹುದು, ಏನ್ ನೋಡ್ಕೋಬಹುದು ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂತಹ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶದ ಹಲವಷ್ಟು ಭಾಗಗಳನ್ನ ಈ ಒಂದು ಸಾಮ್ರಾಜ್ಯ ಅಂತಂದ್ರೆ ಕೆಳದಿಯ ಸಾಮ್ರಾಜ್ಯ ಆಳ್ವಿಕೆಯನ್ನ ಮಾಡ್ತಾ ಇತ್ತು. ಇವರು ಯಾರ ಅಧೀನದೊಳಗಿತ್ತು? ವಿಜಯನಗರ ಸಾಮ್ರಾಜ್ಯದ ಅಧೀನದೊಳಗಿರತಕ್ಕಂತಹ ಕೆಳದಿ ನಾಯಕರು ಏನ್ ಮಾಡ್ತಿದ್ರು ಅಂತಂದ್ರೆ ಕರಾವಳಿ ಪ್ರದೇಶ, ಕರ್ನಾಟಕದಲ್ಲಿರುವಂತಹ ಕರಾವಳಿ ಪ್ರದೇಶ ಮತ್ತು ಕರ್ನಾಟಕದ ಮಲೆನಾಡು ಪ್ರದೇಶದ ಹಲವಾರು ಭಾಗಗಳನ್ನು ಇವರು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಯಾರು? ಕೆಳದಿಯ ನಾಯಕರು.
ಕೆಳದಿ ಸಂಸ್ಥಾನವು ವಿಶಾಲವಾದವು ಮತ್ತು ಸಂಪದ್ಭರಿತವಾದದ್ದು. ಕೆಳದಿ ಸಾಮ್ರಾಜ್ಯ ಅತ್ಯಂತ ವಿಸ್ತಾರತೆಯಿಂದ ಕೂಡಿತ್ತು. ಇಲ್ಲಿ ಬಂದಿರತಕ್ಕಂಥ ಹಿರಿಯ ವೆಂಕಟಪ್ಪ ನಾಯಕ, ಅದರ ಜೊತೆಗೆ ಬಂದಂತಹ ಶಿವಪ್ಪ ನಾಯಕ, ಇವರಿಬ್ಬರೂ ಸಹಿತ ಸಾಮ್ರಾಜ್ಯದ ದಿಗ್ವಿಜಯಗಳನ್ನ ಸಾಧಿಸುವಾಗಿರ್ಬೋದು, ಸಾಮ್ರಾಜ್ಯದ ಮೇರೆಗಳನ್ನ ವಿಸ್ತಾರ ಮಾಡೋದು ಇವರದೊಂದು ಕಾಯಕ. ಹೀಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಉದಯಿಸಿದಂತಹ ಕೆಳದಿ ಸಾಮ್ರಾಜ್ಯ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳನ್ನ ಹಲವಾರು ಭಾಗಗಳನ್ನ ಆಳ್ವಿಕೆ ಮಾಡ್ತಾ ಇತ್ತು. ಅದರ ಜೊತೆಗೆ ಅತ್ಯಂತ ಸಂಪದ್ಭರಿತ ಮತ್ತು ವಿಶಾಲವಾಗಿರ್ತಕ್ಕಂತಹ ಸಾಮ್ರಾಜ್ಯ ಇದಾಗಿತ್ತು. ಶಿವಮೊಗ್ಗ, ದಕ್ಷಿಣ ಕನ್ನಡ, ಶಿವಮೊಗ್ಗ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಕಾಸರಗೋಡು, ಹಾಸನ, ಚಿತ್ರದುರ್ಗ, ತುಮಕೂರು, ಆಮೇಲೆ ಕೊಡಗು, ಧಾರವಾಡ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಹೀಗೆ ಹಲವಾರು ಭಾಗಗಳನ್ನ, ಜಿಲ್ಲೆಗಳ ಭಾಗಗಳನ್ನ ಒಳಗೊಂಡಿರ್ತಕ್ಕಂತಹ ಸಾಮ್ರಾಜ್ಯ ಕೆಳದಿ ಸಾಮ್ರಾಜ್ಯ. ಇಲ್ಲಿ ಪ್ರಮುಖವಾಗಿ ಶಿವಮೊಗ್ಗ, ಹಾಸನ, ದಕ್ಷಿಣ ಕನ್ನಡ, ಕಾಸರಗೋಡು, ಅದರ ಜೊತೆಗೆ ಕೇರಳದ ಕಾಸರಗೋಡು ಸಹಿತ ಈ ಒಂದು ಪ್ರದೇಶಕ್ಕೆ ಒಳಪಟ್ಟಿತ್ತು. ತುಮಕೂರು ಆಗಿರ್ಬೋದು, ಕೊಡಗು ಆಗಿರ್ಬೋದು, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆಗಳ ಪ್ರಮುಖ ಭಾಗಗಳನ್ನ ನಾಯಕರು, ಕೆಳದಿಯ ನಾಯಕರು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಹಿರಿಯ ವೆಂಕಟಪ್ಪ ನಾಯಕ, ಇಲ್ಲಿ ವೆಂಕಟಪ್ಪ ನಾಯಕನು ಕೆಳದಿ ಅರಸನಿಗೆ ಒಬ್ಬ ಪ್ರಖ್ಯಾತಿಯನ್ನ ಪಡೆದತಕ್ಕಂತಹ ಅರಸ ಯಾರಪ್ಪ ಅಂತಂದ್ರೆ ಹಿರಿಯ ವೆಂಕಟಪ್ಪ ನಾಯಕ. ಹಿರಿಯ ವೆಂಕಟಪ್ಪ ನಾಯಕ. ಹಿರಿಯ ವೆಂಕಟಪ್ಪ ನಾಯಕ ಏನ್ ಮಾಡ್ತಿದ್ರು? ಕೆಳದಿ ಅರಸರಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನ ಪಡೆದಂತವರು. ರಾಜ್ಯ ಸಂಪೂರ್ಣವಾಗಿ ಸ್ವತಂತ್ರವಾಯಿತು ಇವರ ಒಂದು ಕಾಲಾವಧಿಯಲ್ಲಿ. ಈತನು ಕರಾವಳಿಯ ಚಂದ್ರಗಿರಿಯ ನದಿಯವರೆಗೆ ವಿಜಯಯಾತ್ರೆಯನ್ನ ಮಾಡಿದ. ಇವರು ಏನ್ ಮಾಡ್ತಾರ ಅಂತಂದ್ರೆ ಚಂದ್ರಗಿರಿಯವರೆಗೆ, ಚಂದ್ರಗಿರಿ ಕರಾವಳಿಯವರೆಗೆ ತಮ್ಮ ವಿಜಯ ಯಾತ್ರೆಯನ್ನ ಮುಂದುವರಿಸಿಕೊಂಡು ಹೋದರು. ಇವರ ಕಾಲಾವಧಿಯಲ್ಲಿ ಕೆಳದಿ ಸಾಮ್ರಾಜ್ಯ ಸಂಪೂರ್ಣವಾಗಿ ಸ್ವತಂತ್ರ ಆಗಿ ತಮ್ಮ ಸಾಮ್ರಾಜ್ಯದ ವಿಸ್ತಾರತೆಯೊಳಗೆ ಇವರು ಏನ್ ಮಾಡಿದ್ರು ಅಂದ್ರೆ ಧಾಪುಗಾರನ್ನ ಎತ್ತಿದ್ರು. ಉಳ್ಳಾಳದ ರಾಣಿ ಅಬ್ಬಕ್ಕಳ ನೆರವಿನಿಂದ ಪೋರ್ಚುಗೀಸರನ್ನ ಮಂಗಳೂರಿನಲ್ಲಿ ಸೋಲಿಸಿದರು. ಏನು ಮಾಡಿದ್ರಪ್ಪ ಅಂದ್ರೆ ಉಳ್ಳಾಳದ ರಾಣಿಯಾಗಿರ್ತಕ್ಕಂತಹ ಉಳ್ಳಾಳದ ರಾಣಿ ಅಬ್ಬಕ್ಕನ ಸಹಾಯದಿಂದ ಎಲ್ಲಿ? ಮಂಗಳೂರಿನಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಉಳ್ಳಾಳದ ರಾಣಿಯಾಗಿರ್ತಕ್ಕಂತಹ ಅಬ್ಬಕ್ಕ ದೇವಿಯ ಸಹಾಯದಿಂದ ಮಂಗಳೂರಿನಲ್ಲಿ ಯಾರನ್ನ? ಪೋರ್ಚುಗೀಸರನ್ನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಸೋಲಿಸಿದ. ಯಾರು? ಹಿರಿಯ ವೆಂಕಟಪ್ಪ ನಾಯಕ. ಹಿರಿಯ ವೆಂಕಟಪ್ಪ ನಾಯಕ ಏನ್ ಮಾಡಿದಪ್ಪ ಅಂತಂದ್ರೆ ಈತನ ಕಾಲಾವಧಿಯಲ್ಲಿ ಸಂಪೂರ್ಣವಾಗಿ ಕೆಳದಿ ಸಾಮ್ರಾಜ್ಯ ಸ್ವತಂತ್ರ ಘೋಷಿಸಿಕೊಂಡಿತು. ಅದರ ಜೊತೆಗೆ ಚಂದ್ರಗಿರಿಯ ಕರಾವಳಿ ಉದ್ದಕ್ಕೂ ಇವರು ಏನ್ ಮಾಡಿದ್ರು? ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ರು. ಉಳ್ಳಾಳದ ರಾಣಿ ಅಬ್ಬಕ್ಕಳ ನೆರವಿನಿಂದ ಮಂಗಳೂರಿನಲ್ಲಿ ಪೋರ್ಚುಗೀಸರನ್ನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಸೋಲಿಸಿದ. ಈತನು ಬಿಜಾಪುರದ ಆದಿಲ್ಶಾಹಿಯ ಸೇನೆಯನ್ನು ಸೋಲಿಸಿ ಹಾನಗಲ್ನಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿದ. ವೆರಿ ವೆರಿ ಇಂಪಾರ್ಟೆಂಟ್. ಹಾನಗಲ್ನಲ್ಲಿ ವಿಜಯ ಸ್ತಂಭ. ಹಾನಗಲ್ನಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದ್ರು ಯಾರಪ್ಪ ಅಂತಂದ್ರೆ ಹಿರಿಯ ವೆಂಕಟಪ್ಪ ನಾಯಕ. ಯಾಕಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದ್ರು? ವಿಜಯಪುರದ ಆದಿಲ್ಶಾಹಿ ಮನೆತನವನ್ನ ಸೋಲಿಸಿ ಹಾನಗಲ್ನಲ್ಲಿ ವಿಜಯ ಸ್ತಂಭ ದಿಗ್ವಿಜಯವನ್ನು ಸಾಧಿಸಿದ್ರ ಒಂದು ಸವಿನೆನಪಿಗಾಗಿ ಹಾನಗಲ್ನಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹಿರಿಯ ವೆಂಕಟಪ್ಪ ನಾಯಕ ಹಾನಗಲ್ನಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದ್ರು. ಯಾಕಂದ್ರೆ ವಿಜಯಪುರದ ಆದಿಲ್ಶಾಹಿ ಮನೆತನವನ್ನ ಸೋಲಿಸಿದ್ರ ಒಂದು ಕಾರಣಕ್ಕಾಗಿ ಇವರು ಹಾನಗಲ್ನಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡ್ತಾರ. ಹೀಗಾಗಿ ಹಿರಿಯ ವೆಂಕಟಪ್ಪ ನಾಯಕ ಈ ಕೆಳದಿ ನಾಯಕರಲ್ಲಿ ಸುಪ್ರಸಿದ್ಧ ಅರಸರಾಗಿದ್ರು. ಚಂದ್ರಗಿರಿಯ ಕರಾವಳಿ ತೀರದ ಉದ್ದಕ್ಕೂ ತಮ್ಮ ಸಾಮ್ರಾಜ್ಯವನ್ನು ದಿಗ್ವಿಜಯವನ್ನು ಮಾಡಿದ್ರು. ಅದರ ಜೊತೆಗೆ ಇವರು ಎಲ್ಲಾ ಧರ್ಮಗಳಿಗೂ ತಮ್ಮ ಸಾಮ್ರಾಜ್ಯದಲ್ಲಿ ಮಾನ್ಯತೆಯನ್ನು ಕೊಟ್ಟಿದ್ರು. ಎಲ್ಲಾ ಧರ್ಮೀಯನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು ಅನ್ನೋ ಅಂಶಗಳೇನಪ್ಪ ಅಂತ ನಮಗೆ ಗೊತ್ತಾಗ್ತವ. ಇನ್ನೊಬ್ರು ಪ್ರಮುಖವಾಗಿ ಬಂದಂತವ್ರು ಯಾರಪ್ಪ ಅಂತಂದ್ರೆ ಶಿವಪ್ಪ ನಾಯಕ. ಯಾರು? ಶಿವಪ್ಪ ನಾಯಕ. ಇವರು ಸಹಿತ ಹಿರಿಯ ವೆಂಕಟಪ್ಪನ ಒಂದು ಮಾರ್ಗದಲ್ಲಿ ನಡೆದಂತವರು. ಶಿವಪ್ಪ ನಾಯಕ 1645ರಿಂದ 1665 ಸಾಮ್ರಾಜ್ಯದ ಒಂದು
ಹಿತದೃಷ್ಟಿಯಿಂದ ಸಾಮ್ರಾಜ್ಯದ ದಿಗ್ವಿಜಯಕ್ಕೋಸ್ಕರ, ಸಾಮ್ರಾಜ್ಯದ ಮೇರೆಗಳನ್ನು ಸ್ಥಾಪಿಸುವುದಕ್ಕೋಸ್ಕರ, ಸಾಮ್ರಾಜ್ಯದ ಕುರಿತಾಗಿ ಹಗಲಿರುಳು ಶ್ರಮಿಸಿದಂತಹ ವ್ಯಕ್ತಿ ಶಿವಪ್ಪ ನಾಯಕ. ಕೆಳದಿಯ ಸಂಸ್ಥಾನದಲ್ಲಿ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಅರಸ ಯಾರಾಗಿದ್ರು ಅಂತಂದ್ರೆ ಶಿವಪ್ಪ ನಾಯಕ. ಶಿವಪ್ಪ ನಾಯಕ ತಮ್ಮ ಸಾಮ್ರಾಜ್ಯದ ಅಧಿಕಾರವನ್ನ 1645ರಿಂದ 60ರವರೆಗೆ ಆಡಳಿತವನ್ನ ಮಾಡಿದ್ರು. ಶಿವಪ್ಪ ನಾಯಕ ಕೆಳದಿಯ ವಂಶದಲ್ಲಿ ಪ್ರಸಿದ್ಧ ಅರಸ. ಕರಾವಳಿಯ ಪೋರ್ಚುಗೀಸರ ಕೋಟೆಗಳನ್ನ ವಶಪಡಿಸಿಕೊಂಡು ಕರಾವಳಿಯಲ್ಲಿರ್ತಕ್ಕಂತಹ ಪೋರ್ಚುಗೀಸರ ಪ್ರದೇಶವನ್ನ ವಶಪಡಿಸಿಕೊಂಡು ಪಡುಗಳ ದೊಡೆಯ ಎಂಬ ನಾಮಾಂಕಿತದೊಂದಿಗೆ ಬಿರುದನ್ನ ಪಡ್ಕೊಂಡ್ರು. ಪಡುಗಳ ಒಡೆಯ ಅಂತಂದ್ರೆ ಏನು? ಕರಾವಳಿಯ ಪೋರ್ಚುಗೀಸರ ಕೋಟೆಗಳನ್ನ ವಶಪಡಿಸುವ ನಂತರ ಶಿವಪ್ಪ ನಾಯಕನನ್ನ ಪಡುಗಳ ಒಡೆಯ ಎಂಬತಕ್ಕಂತಹ ನಾಮಾಂಕಿತ ಬಿರುದಲ್ಲಿ ಕರೀತಾ ಇದ್ರು. ರಾಜ್ಯದ ರಕ್ಷಣೆಗಾಗಿ ಬೆಕಲ್ ಮತ್ತು ಚಂದ್ರಗಿರಿ, ಮಂಗಳೂರು ಮುಂತಾದ ಕಡೆ ಭದ್ರವಾದಂತಹ ಕೋಟೆಗಳನ್ನ ರಕ್ಷಿಸಿಕೊಂಡ್ರು. ಎಲ್ಲಿಪ್ಪ ಅಂದ್ರೆ ಮಂಗಳೂರಿನಲ್ಲಿ, ಹಾಗಾಗಿ ಮಂಗಳೂರು, ಚಂದ್ರಗಿರಿ, ಹೀಗೆ ಬೆಕಲ್, ಚಂದ್ರಗಿರಿ, ಮಂಗಳೂರು, ಬೆಕಲ್ ಮತ್ತು ಚಂದ್ರಗಿರಿ ಮತ್ತು ಮಂಗಳೂರಿನಲ್ಲಿ ಸಾಮ್ರಾಜ್ಯದ ಹಿತರಕ್ಷಣೆಗಾಗಿ ಬೃಹತ್ ಕೋಟೆಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿರ್ಮಾಣ ಮಾಡಿದ್ರು. ಭದ್ರವಾದ ಕೋಟೆಗಳನ್ನ ನಿರ್ಮಾಣ ಮಾಡಿದ್ರು. ಶಿವಪ್ಪ ನಾಯಕ ಏನ್ ಮಾಡಿದ್ರಪ್ಪ ಅಂತಂದ್ರೆ ಧರ್ಮಶ್ರದ್ಧೆ ಉಳ್ಳಂತಹ ವ್ಯಕ್ತಿ. ಇಲ್ಲಿ ನಾವು ಗಮನಿಸಬಹುದಾದ ಏನಾಗಿತ್ತಂದ್ರೆ ಹಿರಿಯ ವೆಂಕಟಪ್ಪ ನಾಯಕನು ಸಹಿತ ಏನ್ ಮಾಡಿದ್ದ, ಎಲ್ಲಾ ಧರ್ಮಗಳಿಗೂ ಮಾನ್ಯತೆಯನ್ನು ಕೊಟ್ಟಿದ್ದ. ತನ್ನ ಸಾಮ್ರಾಜ್ಯದೊಳಗೆ ಎಲ್ಲಾ ಧರ್ಮಗಳಿಗೂ ಮಾನ್ಯತೆಯನ್ನು ನೀಡಿದ್ದ. ಅದೇ ಒಂದು ಕಾಯಕವನ್ನ, ಅದೇ ಒಂದು ಕಾರ್ಯವನ್ನು ಮುಂದುವರಿಸಿಕೊಂಡು ಬಂದಂತಹ ಶಿವಪ್ಪ ನಾಯಕ ಅವನು ಸಹಿತ ಧರ್ಮಶ್ರದ್ಧೆ ಉಳ್ಳಂತಹ ವ್ಯಕ್ತಿಯಾಗಿದ್ದ. ಹೀಗಾಗಿ ಈ ಕೆಳದಿ ಸಾಮ್ರಾಜ್ಯ ಅತ್ಯಂತ ವಿಶಾಲವಾಗಿ ಮತ್ತು ಸಂಪದ್ಭರಿತವಾಗಿ ರಾಜ್ಯ ಕೂಡ ಕಾರಣ ಆಯಿತು. ಹೀಗಾಗಿ ನಾವು ಏನ್ ಗಮನಿಸಬಹುದು ಅಂತಂದ್ರೆ ವ್ಯಾಪಾರದ ಅಭಿವೃದ್ಧಿಗಾಗಿ ಶಿವಪ್ಪ ನಾಯಕ ಗೋವೆಯ ವ್ಯಾಪಾರಿ ವರ್ಗದವರಿಗೆ ತಮ್ಮ ಒಂದು ಸಾಮ್ರಾಜ್ಯದಲ್ಲಿ ಬಂದು ನೆಲೆಸಾಕ ಒಂದು ಸ್ಥಾಪನೆಯನ್ನು ಅವಕಾಶವನ್ನು ಮಾಡಿಕೊಟ್ಟ. ಗೋವೆಯ ಹಲವಾರು ಜನ ವ್ಯಾಪಾರಸ್ಥರನ್ನು ತನ್ನ ಸಾಮ್ರಾಜ್ಯದೊಳಗ ವ್ಯಾಪಾರ ಮಾಡಕ ಅನುಕೂಲ ಮಾಡಿಕೊಟ್ಟ. ಈ ಅನುಕೂಲ ಮಾಡಿಕೊಟ್ಟಿದ್ದರಿಂದ ವ್ಯಾಪಾರ ವ್ಯವಹಾರಗಳು ಅತ್ಯಂತ ವಿಶಾಲವಾಗಿ ನಡೆದ್ರಿಂದ ಉತ್ತಮವಾಗಿರತಕ್ಕಂತಹ ಆದಾಯ ಈ ಒಂದು ಸಾಮ್ರಾಜ್ಯಕ್ಕೆ ಬರಕ ಪ್ರಾರಂಭವಾಯಿತು. ಗೋವೆ ಕ್ರೈಸ್ತರು ಕೃಷಿಯಲ್ಲಿ ನಿಪುಣರಾಗಿದ್ದರು. ಗೋವೆಯಲ್ಲಿ ಕ್ರೈಸ್ತರು ಏನಾಗಿದ್ರು ಅಂತಂದ್ರೆ ಕೃಷಿಯಲ್ಲಿ ಅತ್ಯಂತ ನಿಪುಣರಾಗಿದ್ರು. ನಿಪುಣರಂದ್ರೆ ಏನಪ್ಪ ಅಂತಂದ್ರೆ ಅಲ್ಲಿ ಏನನ್ನ ಬೆಳೆದ್ರೆ ಅತ್ಯಂತ ಹೆಚ್ಚಿನ ಪರಿಣಾಮಕಾರಿ ಲಾಭವನ್ನು ಗಳಿಸಬಹುದು. ಇಂತಹ ಹಲವಾರು ವಿಷಯಗಳನ್ನ ಇಟ್ಕೊಂಡವ್ರು ಯಾರಾಗಿರ್ತಾರೆ ಅಂತಂದ್ರೆ ಗೋವೆಯ ಕ್ರೈಸ್ತರು. ಕೃಷಿಯಲ್ಲಿ ನಿಪುಣರಾಗಿದ್ದರಿಂದ ಅವರಿಗೂ ತನ್ನ ರಾಜ್ಯಕ್ಕೆ ವಲಸೆ ಬರಲು ಪ್ರೋತ್ಸಾಹಿಸಿ ಭೂಮಿ ಮತ್ತು ಇತರ ಕಾಯಕಗಳನ್ನ ಕೊಟ್ಟ. ರಾಜ್ಯದಲ್ಲಿ ಪಾತ್ರಗಳು ಮಾತ್ರವೇ ಸ್ಥಳೀಯರಿರಬೇಕೆಂದು ಕಟ್ಟಳೆ ಮಾಡಿದ್ದಾರೆ. ಹೀಗಾಗಿ ನಾವು ಏನ್ ಗಮನಿಸಬಹುದು, ಶಿವಪ್ಪ ನಾಯಕ ತನ್ನ ಸಾಮ್ರಾಜ್ಯದ ಹಿತದೃಷ್ಟಿಯಿಂದ ಅನೇಕ ಯೋಜನೆಗಳನ್ನ ಹಾಕೊಂಡ. ಯಾವ ಯೋಜನೆಗಳನ್ನ? ಅತ್ಯಂತ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವ ದೃಷ್ಟಿಕೋನದೊಳಗ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಯೋಜನೆಗಳನ್ನ, ಕಾರ್ಯಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಶಿವಪ್ಪ ನಾಯಕ ಹಾಕೊಂಡ. ಹೀಗಾಗಿ ಗೋವೆಯ ಕ್ರೈಸ್ತರು ಕೃಷಿಯಲ್ಲಿ ನಿಪುಣರಾಗಿದ್ದರಿಂದ ಅಲ್ಲಿರ್ತಕ್ಕಂಥ ಜನರನ್ನೆಲ್ಲ ತನ್ನ ಸಾಮ್ರಾಜ್ಯದೊಳಗೆ ವ್ಯಾಪಾರ ವ್ಯವಹಾರ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟ. ಏನು ಬರ್ತಾರೆ ಶಿವಪ್ಪ ನಾಯಕನ ಶಿಸ್ತು ಅಂತ ನಾವು ಕರಿತೀವಿ. ಶಿವಪ್ಪ ನಾಯಕನ ಶಿಸ್ತು ಅಂತಂದ್ರೆ ಶಿವಪ್ಪ ನಾಯಕನ ಕಂದಾಯ ವ್ಯವಸ್ಥೆ. ಶಿವಪ್ಪ ನಾಯಕನ ಕಂದಾಯ ವ್ಯವಸ್ಥೆ ಸಾಮ್ರಾಜ್ಯದ ಒಂದು ಆರ್ಥಿಕಾಭಿವೃದ್ಧಿಯಲ್ಲಿ ಮುಂದೆ ಹೋಗಬೇಕು ಅಂತಂದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದ ಯಾರು? ಶಿವಪ್ಪ ನಾಯಕ. ಶಿವಪ್ಪ ನಾಯಕನ ಶಿಸ್ತು ಅಂತಂದ್ರೆ ಶಿವಪ್ಪ ನಾಯಕನ ಕಂದಾಯ ವ್ಯವಸ್ಥೆ. ಇದಕ್ಕೆ ನಾವು ಶಿಸ್ತು ಅಂತ ಕರಿತೀವಿ. ಯಾವ ಶಿಸ್ತು? ಶಿವಪ್ಪ ನಾಯಕನ ಶಿಸ್ತು ಅಂತಂದ್ರೆ ಶಿವಪ್ಪ ನಾಯಕನ ಹೊರಡಿಸಿರ್ತಕ್ಕಂತಹ ಕಂದಾಯ ವ್ಯವಸ್ಥೆಗೆ ನಾವು ಶಿವಪ್ಪ ನಾಯಕನ ಶಿಸ್ತು ಅಂತಕ್ಕಂಥ ಹೆಸರನ್ನ ಕೊಟ್ಟಿವಿ. ಇಲ್ಲಿ ಭೂಮಿಯನ್ನು ನಿಗದಿಪಡಿಸುವ ಭೂಕಂದಾಯ ಇತ್ತು. ಅದರ ಫಲವತ್ತತೆಯ ಆಧಾರದ ಮೇಲೆ ಏನ್ ಮಾಡ್ತಿದ್ರು ಅಂದ್ರೆ ಭೂಮಿಯಿಂದ ರೈತರಿಂದ ಕಂದಾಯವನ್ನು ವಸೂಲು ಮಾಡ್ತಿದ್ರು. ಎಷ್ಟು ಪರ್ಸೆಂಟ್ ಅಂದ್ರೆ 1/3% ಕಂದಾಯವನ್ನ ರೈತರಿಂದ ವಸೂಲಿ ಮಾಡ್ತಾ ಇದ್ರು. ಬೆಳೆಯ 1 ಭಾಗ 3 ಭಾಗವನ್ನು ಮಾತ್ರ ಕಂದಾಯದಲ್ಲಿ. ಇಂತಹ ಪ್ರಬುದ್ಧ ಕಂದಾಯ ವ್ಯವಸ್ಥೆಯನ್ನು ನಾವು ಶಿವಪ್ಪ ನಾಯಕನ ಶಿಸ್ತು ಅಂತ ಕರಿತೀವಿ. ಶಿಸ್ತು ಮಲೆನಾಡಿನ ಸಮೃದ್ಧಿಗೆ ಕಾರಣವಾಯಿತು. ಈ ಕಂದಾಯ ವ್ಯವಸ್ಥೆಗೆ ನಾವು ಶಿಸ್ತು ಅಂತ ಕರಿತೀವಿ. ಈ ಕಂದಾಯ ವ್ಯವಸ್ಥೆ ಮಲೆನಾಡಿನಲ್ಲಿರ್ತಕ್ಕಂಥ ಅತ್ಯಂತ ಅಭಿವೃದ್ಧಿ ಆಗಾಕ ಇದು ಕೂಡ ಒಂದು ಕಾರಣ ಅಂತ ಕರೆದ್ರೆ ಇನ್ನು ಬರ್ತಕ್ಕಂಥ
ಯಾರು? ಶಿವಪ್ಪ ನಾಯಕನ ನಂತರ ಅವನ ಸೊಸೆ ರಾಣಿ ಚೆನ್ನಮ್ಮಾಜಿ. ಶಿವಪ್ಪ ನಾಯಕನ ನಂತರ ಅವನ ಸೊಸೆಯಾಗಿರ್ತಕ್ಕಂಥ ರಾಣಿ ಚೆನ್ನಮ್ಮಾಜಿ ಅಧಿಕಾರವನ್ನ ವಹಿಸಿಕೊಂಡಂತ ನಂತರ ಮೊಘಲರ ಸೈನ್ಯವನ್ನ ಹಿಮ್ಮೆಟ್ಟಿಸಿ ಶಿವಾಜಿಯ ಮಗನಾಗಿರ್ತಕ್ಕಂಥ ಛತ್ರಪತಿ ರಾಜಾರಾಮನಿಗೆ ರಕ್ಷಣೆಯನ್ನ ನೀಡಿದರು. ಈ ರಾಣಿ ಚೆನ್ನಮ್ಮಾಜಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೊಘಲರ ಜೊತೆ ಹೋರಾಟವನ್ನ ಮಾಡ್ತಾಳ. ಮೊಘಲರ ಜೊತೆ ಹೋರಾಟವನ್ನ ಮಾಡಿ ಅವರನ್ನ ಸೋಲಿಸ್ತಾಳ. ಆಮೇಲೆ ಶಿವಾಜಿಯ ಮಗನಾಗಿರ್ತಕ್ಕಂಥ ಛತ್ರಪತಿ ರಾಜಾರಾಮನಿಗೆ ರಕ್ಷಣೆ ನೀಡ್ತಾಳ. ಕನ್ನಡ ನಾಡಿನ ಶೌರ್ಯ ತ್ಯಾಗಕ್ಕೆ ಸಂಕೇತವಾಗಿರ್ತಕ್ಕಂತಹ ಇವಳು ಮೈಸೂರಿನ ಸೈನ್ಯದೊಂದಿಗೆ ಸೆಣಸಾಡಿದ್ರು. ಒಂದು ಮೈಸೂರಿನ ಜೊತೆ ಕದನವನ್ನು ಮಾಡಿದ್ರು. ಮೈಸೂರಿನ ಜೊತೆಗೆ ಕದನ, ಅದರ ಜೊತೆಗೆ ಮೊಘಲರೊಂದಿಗೆ ಕದನ, ಮೊಘಲರೊಂದಿಗೆ ಹೋರಾಟವನ್ನು ಮಾಡಿ ಯಶಸ್ವಿಯಾದ ನಂತರ ಈಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೈಸೂರಿನ ಜೊತೆ ನಿರಂತರವಾಗಿ ಹೋರಾಟವನ್ನು ಮಾಡಿ ಯುದ್ಧದೊಂದಿಗೆ ಸೆಣಸಾಡಿದರು. ಕೆಳದಿಯ ದೇವಸ್ಥಾನಗಳು, ಅಗ್ರಹಾರಗಳು, ವೀರಶೈವ ಮಠಗಳನ್ನು ಸ್ಥಾಪಿಸಿದರು. ಕೆಳದಿಯ ನಾಯಕರು ಏನ್ ಮಾಡ್ತಾರೆ ಅಂತಂದ್ರೆ ಮಠಗಳು, ವೀರಶೈವ ಮಠಗಳು, ದೇವಸ್ಥಾನಗಳು, ಅಗ್ರಹಾರಗಳು, ದೇವಸ್ಥಾನ, ಅಗ್ರಹಾರ, ಮಠ ಇವುಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸ್ಥಾಪನೆ ಮಾಡ್ತಾರೆ. ಯಾರು? ಕೆಳದಿಯ ನಾಯಕರು ದೇವಸ್ಥಾನಗಳನ್ನ, ಅಗ್ರಹಾರಗಳನ್ನ ಮತ್ತು ವೀರಶೈವ ಮಠಗಳನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಸ್ಥಾಪಿಸಿದರು. ಇವುಗಳಿಗೆ ಪ್ರಮುಖವಾಗಿದ್ದು ಇಕ್ಕೇರಿಯ ಅಘೋರೇಶ್ವರ ದೇವಾಲಯ. ಯಾವುದು? ಇಕ್ಕೇರಿಯ ಅಘೋರೇಶ್ವರ ದೇವಾಲಯ. ಇಕ್ಕೇರಿಯಲ್ಲಿರ್ತಕ್ಕಂಥ ಅಘೋರೇಶ್ವರ ದೇವಾಲಯ ಇವರ ಒಂದು ಕಟ್ಟಡದ ಕಲಾ ನೈಪುಣ್ಯತೆಗೆ ಹಿಡಿದಂತಹ ಕೈಯನ್ನು ನೀಡಿದಾಗ ಸಕಲ ಧರ್ಮಗಳಿಗೆ ಅಪಾರವಾದಂತಹ ದಾನದತ್ತೆಯನ್ನು ನೀಡಿದರು. ಚೆನ್ನಮ್ಮಾಜಿ ಮಂಗಳೂರಿನಲ್ಲಿ ಕ್ರೈಸ್ತ ದೇವಾಲಯಕ್ಕೆ ರಾಣಿ ಚೆನ್ನಮ್ಮಾಜಿ ಮಾಡ್ತಾ ಅಂತ ಮಂಗಳೂರಿನಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಕ್ರೈಸ್ತ ಒಂದು ಸಕಲ ಧರ್ಮಗಳಿಗೂ ಪ್ರೋತ್ಸಾಹ ನೀಡಿದಂತಹ ಇವರಾಗಿದ್ದರು ಚೆನ್ನಮ್ಮಾಜಿ. ಮಂಗಳೂರಿನಲ್ಲಿ ಕ್ರೈಸ್ತ ದೇವಾಲಯಕ್ಕೆ ನಿವೇಶನವನ್ನ ಇಟ್ಟಾಳ ರಾಣಿ ಚೆನ್ನಮ್ಮಾಜಿ. ಮಾಡ್ತಾಳ ಅಂತಂದ್ರೆ ಮಂಗಳೂರಿನಲ್ಲಿ ಕ್ರೈಸ್ತ ದೇವಾಲಯಕ್ಕೆ ಜಾಗವನ್ನ ಉಡುಗೊರೆಯಾಗಿ ನೋಡ್ತೀವಿ. ಮೈಸೂರಿನ ಜೊತೆ ಸತತವಾಗಿ ಸ್ಪರ್ಧೆ ಮತ್ತು ಆಂತರಿಕ ಯುದ್ಧಗಳಿಂದ ಕೆಳದಿ ರಾಜ್ಯ ದುರ್ಬಲವಾಯಿತು. ಮುಂದೆ ಹೈದರಾಬಾದ್ ಅಂದ್ರೆ ಕೆಳದಿ ಸಂಸ್ಥಾನವನ್ನ ವಶಪಡಿಸಿಕೊಂಡ. ಈ ಕೆಳದಿಯ ನಾಯಕರ ಸಾಲುಗಳನ್ನು ನೋಡಕ್ಕೆ ಬರ್ತಾರೆ. ಕೆಳದಿ ನಾಯಕರು ಮೈಸೂರು ಜೊತೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಯುದ್ಧದಲ್ಲಿ ತೊಡಗಿಸಿಕೊಂಡಿದ್ರು. ಹೀಗಾಗಿ ಈ ಮೈಸೂರು ರಾಜ್ಯ ಏನಾಯ್ತಪ್ಪ ಅಂತಂದ್ರೆ ಕೆಳದಿ ಸಾಮ್ರಾಜ್ಯದ ಜೊತೆಗೆ ಅತ್ಯಂತ ನಿರಂತರವಾಗಿ ಯುದ್ಧ ಮಾಡ್ತಾ ಇರೋದ್ರಿಂದ ಈ ಯಾರು ಬಂದಪ್ಪ ಅಂತಂದ್ರೆ ಐದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಕೆಳದಿ ನಾಯಕರ ವಂಶವನ್ನ ನಿರ್ನಾಮ ಮಾಡಿದ ಸುದ್ದಿ ಗೊತ್ತಾದ ತಕ್ಷಣ ಈ ಒಂದು ಕೆಳದಿಯ ನಾಯಕರಿಗೆ ಸಂಬಂಧಪಟ್ಟಂತಹ ವಿಶೇಷತೆಗಳು, ಅಲ್ಲಿ ಬರ್ತಕ್ಕಂತಹ ಹಿರಿಯ ವೆಂಕಟಪ್ಪ ನಾಯಕ, ಶಿವಪ್ಪ ನಾಯಕ, ರಾಣಿ ಚೆನ್ನಮ್ಮಾಜಿಯ ಪಾತ್ರದ ಕುರಿತು ನಾವು ಮಾಹಿತಿ ನೋಡಿ ಇಲ್ಲಿಗೆ ಈ ಅವಧಿಯನ್ನ ಮುಗಿಸಿ ಮುಂದಿನ ಅವಧಿಯಲ್ಲಿ ಇನ್ನೊಂದು ಸ್ವಲ್ಪ ವಿಶೇಷತೆಗಳನ್ನು ನೋಡ್ಕೊಳ್ತಾ ಅದರ ಜೊತೆಗೆ ಪಾಳೆಗಾರರು ಯಾರು ಮತ್ತು ನಾಡಪ್ರಭುಗಳು